ಇನ್ನೊಂದು ಜಾಗ ಅಂತಂದ್ರೆ ಅದು ಕೊಡಗಿನಲ್ಲೂ ಕೂಡ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ತಾರೆ. ಪ್ರವಾಸಿ ತಾಣವಾಗಿ ನಿಂತ್ಕೊಂಡಿರುತ್ತೆ. ಅದರಲ್ಲೂ ಕೂಡ ಹೊಸ ವರ್ಷಾಚರಣೆಯನ್ನು ಮಾಡೋಕ್ಕೋಸ್ಕರ ದೊಡ್ಡ ದಂಡೆಯಲ್ಲಿ ಇಡುತ್ತೆ ಲಗ್ಗೆ. ಮಡಿಕೇರಿಯ ಪ್ರವಾಸಿ ತಾಣಗಳಲ್ಲಿ ಸಂಭ್ರಮದ ಅಲೆಯಲ್ಲಿ ಪ್ರವಾಸಿಗರು ತೇಲ್ತಾ ಇದ್ದಾರೆ. ಹಳೆ ವರ್ಷಕ್ಕೆ ಬಾಯ್ ಬಾಯ್ ಹೇಳಿ ಹೊಸ ವರ್ಷಕ್ಕೆ ಹಲೋ ವೆಲ್ಕಮ್ ಅಂತ ಹೇಳೋಕೆ ಈಗ ಸಜ್ಜಾಗಿದ್ದಾರೆ. ಹೀಗಾಗಿ ಕೊಡಗು ಜಿಲ್ಲೆಯ ರೆಸಾರ್ಟ್, ಹೋಮ್ ಸ್ಟೇ ಸಂಪೂರ್ಣವಾಗಿ ಭರ್ತಿಯಾಗಿವೆ. ಅಬ್ಬಿ ಜಲಪಾತದಲ್ಲಿ ಸಾವಿರಾರು ಪ್ರವಾಸಿಗರು ಈಗ ಎಂಜಾಯ್ ಮಾಡ್ತಾ ಇದ್ದಾರೆ. ಹಲವು ಸಿಹಿ ಕಹಿಗಳ ನಡುವೆ 2024 ಇತಿಹಾಸ ಪುಟ ಸೇರ್ತಾ ಇದೆ. ಹೊಸ ನಿರೀಕ್ಷೆಯೊಂದಿಗೆ 2025 ಕೂಡ ಬಹಳ ಸಂಭ್ರಮ ಸಡಗರ ಕೂಡ ಪ್ರವಾಸಿಗರಲ್ಲಿ ಮನೆ ಮಾಡಿರ್ತಕ್ಕಂಥದ್ದು. ಹೀಗಾಗಿ ದೇಶ ವಿದೇಶದಿಂದ ಹೊಸ ವರ್ಷವನ್ನ ಬರಮಾಡಿಕೊಳ್ಳಿಕ್ಕೆ ಸಾಕಷ್ಟು ಜನರು ಕೂಡ ಕಾತುರದಿಂದ ಕಾಯ್ತಿದ್ದಾರೆ. ಅದು ಕೂಡ ಕೆಲವೇ ಗಂಟೆಗಳು ಬಾಕಿ ಇರ್ತಕ್ಕಂಥದ್ದು ಹೊಸ ವರ್ಷ ಆಗಮಿಸಕ್ಕೆ. ಈ ನಿಟ್ಟಿನಲ್ಲಿ ಕೊಡಗಿನ ಪ್ರವಾಸಿ ತಾಣಗಳು ಕೂಡ ಸಂಪೂರ್ಣವಾಗಿ ಭರ್ತಿಯಾಗಿರ್ತಕ್ಕಂಥದ್ದು. ಪ್ರವಾಸಿ ತಾಣಗಳೆಲ್ಲವೂ ಕೂಡ ಪ್ರವಾಸಿಗರು ಎಂಜಾಯ್ಮೆಂಟ್ ಅನ್ನ ಮಾಡ್ತಾರೆ. ಪ್ರಸ್ತುತ ಪಬ್ಲಿಕ್ ಟಿವಿ ಇದೀಗ ಅಬ್ಬಿ ಜಲಪಾತದ ಬಳಿ ಬಂದಿರತಕ್ಕಂಥದ್ದು. ನೀವು ಈ ದೃಶ್ಯದಲ್ಲಿ ನೋಡಬಹುದು ಪ್ರವಾಸಿಗರು ಯಾವ ರೀತಿ ಎಂಜಾಯ್ಮೆಂಟ್ ಮಾಡ್ತಿದ್ದಾರೆ, ಹೊಸ ವರ್ಷವನ್ನ ಯಾವ ರೀತಿ ಬರಮಾಡ್ಕೊಳ್ತಾ ಇದ್ದಾರೆ ಅಂತ ನೀವು ನೋಡ್ಬೋದು. ಆ ಪ್ರಮಾಣದಲ್ಲಿ ಪ್ರವಾಸಿಗರು ಕೊಡಗಿನ ಬಹುತೇಕ ಭಾಗಗಳಿಗೆ ಲಗ್ಗೆ ಇಟ್ಟಿರ್ತಕ್ಕಂಥದ್ದು. ಸೊ ಇಲ್ಲಿ ನೀವು ನೋಡ್ಬೋದು, ಯಾಕಂದ್ರೆ ಹೊಸ ವರ್ಷವನ್ನ ಪ್ರಕೃತಿ ಮಡಿಲಿನಲ್ಲಿ ಅನುಭವಿಸ್ಬೇಕು, ಪ್ರಕೃತಿ ನಡುವೆ ನಾವು ಹೊಸ ವರ್ಷವನ್ನ ಬರಮಾಡ್ಕೊಳ್ಬೇಕು. ಹಲವು ಕಹಿ ಘಟನೆಗಳೇನಿದೆ 2024 ಅದೆಲ್ಲವೂ ಕೂಡ ಮರೆತು ಈ ಸಂವತ್ಸರ ಏನಿದೆ ಆ ಒಂದು ಹೊಸ ವರ್ಷವನ್ನ ಈ ಒಂದು ಪ್ರಕೃತಿ ಮಡಿಲಿನಲ್ಲಿ ಬರಮಾಡ್ಕೊಳ್ಬೇಕು ಅನ್ನೋದು ಕೂಡ ಇಲ್ಲಿಯ ಜನಗಳ ಬಂದಿರತಕ್ಕಂಥ ಪ್ರವಾಸಿಗರ ಅಭಿಲಾಷೆ ಕೂಡ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರವಾಸಿಗರು ತಮ್ಮ ಪ್ರಕೃತಿ ಮಡಿಲಿನಲ್ಲಿ ಎಂಜಾಯ್ಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನೋಡಿ, ಆ ಪ್ರಕೃತಿ ನಡುವೆ ಧುಮ್ಮಿಕ್ತಿರ್ತಕ್ಕಂಥ ಅಬ್ಬಿ ಜಲಪಾತ ಸ್ವಚ್ಛಂದವಾಗಿ ಹಾಲ್ನೊರೆಯುವಂತೆ ಭಾಸವಾಗ್ತಿದೆ. ಈ ಒಂದು ಸ್ಥಳದಲ್ಲಿ ಕೂಡ ಪ್ರವಾಸಿಗರು ಅತ್ಯಂತ ಸುಂದರ ಕ್ಷಣಗಳನ್ನ ಕಳೀತಾ ಇದ್ದಾರೆ. 2024ಕ್ಕೆ ಬಾಯ್ ಬಾಯ್ ಹೇಳಿ 2025ಕ್ಕೆ ವೆಲ್ಕಮ್ ಮಾಡಲಿಕ್ಕೆ ಎಲ್ಲರೂ ಕೂಡ ಸಜ್ಜಾಗಿರ್ತಕ್ಕಂಥದ್ದು. ದೇಶ ವಿದೇಶದಿಂದನೂ ಕೂಡ ಸಾಕಷ್ಟು ಪ್ರವಾಸಿಗರು ಬಂದಿರತಕ್ಕಂಥದ್ದು. ನೀವು ನೋಡಿ, ತಂಡೋಪತಂಡವಾಗಿ ಬರ್ತಾ ಇದ್ದಾರೆ. ಅದರಲ್ಲೂ ಅಬ್ಬಿ ಜಲಪಾತ ಮತ್ತು ಮಡಿಕೇರಿಯ ರಾಜ ಸಿಟಿ ಇರ್ಬೋದು, ಇಂಥ ಕಡೆಗಳಲ್ಲಿ ಕೂಡ ತಂಡೋಪತಂಡವಾಗಿ ಪ್ರವಾಸಿಗರು ಲಗ್ಗೆ ಇಟ್ಟಿರ್ತಕ್ಕಂಥದ್ದು. ಲಕ್ಷಾಂತರ ಜನರು ಕೊಡಗಿನ ಪ್ರಕೃತಿ ಮಡಿಲಿನಲ್ಲಿ ಬಂದು ವರ್ಷಾಂತ್ಯವನ್ನ ಮತ್ತು ನ್ಯೂ ಇಯರ್ ಅನ್ನ ಸೆಲೆಬ್ರೇಷನ್ ಕೂಡ ಮಾಡಲಿಕ್ಕೆ ಕಳೆದ ಒಂದು ವಾರದಿಂದ ಒಂದಷ್ಟು ಪ್ಲಾನ್ ಅನ್ನ ಮಾಡಿಕೊಂಡು ಬಂದಿರತಕ್ಕಂಥದ್ದು ನಾವಿಲ್ಲಿ ಕಾಣಬಹುದು. ಸೊ ಇಲ್ಲೊಂದಷ್ಟು ಯುವಕರಿದ್ದಾರೆ, ಹೊಸ ವರ್ಷವನ್ನ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ, ಹಳೆ ಕಹಿ ಘಟನೆಗಳನ್ನೆಲ್ಲ ಮರೆತು ಹೊಸ ವರ್ಷವನ್ನ ಯಾವ ರೀತಿ ಬರಮಾಡ್ಕೊಳ್ತಾರೆ ಅಂತ ಕೇಳೋಣ. ಸರ್, ಹೇಗೆ ಆ ಒಂದು ಹೊಸ ವರ್ಷವನ್ನ ಯಾವ ರೀತಿ ಬರಮಾಡ್ಕೊಳಕ್ಕೆ ರೆಡಿ ಇದ್ದೀರಿ, ಮತ್ತೆ ಏನೆಲ್ಲ ಈ ವರ್ಷದ ಪ್ಲಾನ್ ಮಾಡ್ಕೊಂಡಿದ್ರಿ? ಹೊಸ ವರ್ಷಕ್ಕೆ ಹೊಸದಾಗಿ ಏನಾದ್ರು ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಯೋಚನೆ ಮಾಡ್ತಾ ಇದ್ದೀನಿ ಏನ್ ಮಾಡ್ಬೇಕು ಅಂತ. ಎಲ್ಲಿಂದ ಬಂದಿದ್ ನೀವು? ಯಾವ ರೀತಿ ಕೊಡಗಿನ ಪ್ರಕೃತಿ ಮಡಿಲಿನಲ್ಲಿ? ಬೆಂಗಳೂರಿಂದ ಬಂದಿದ್ದೀನಿ, ಫ್ರೆಂಡ್ಸ್ ಜೊತೆ ಟ್ರಿಪ್ ಬಂದಿದ್ದೀವಿ. ಏನ್ ಅನ್ಸುತ್ತೆ? ಚೆನ್ನಾಗಿದೆ ಕೊಡಗು, ಚೆನ್ನಾಗಿದೆ. ಸಂಜೆ ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ ಪಾರ್ಟಿಗೆ? ಪಾರ್ಟಿ ಏನಿಲ್ಲ, ಫ್ರೆಂಡ್ಸ್ ಜೊತೆ ಹಂಗೆ ಸುತ್ತಾಡ್ತಾ ಇದೀವಿ. ಹೋಮ್ ಸ್ಟೇ ಇದ್ದೀರಾ? ಹೋಮ್ ಸ್ಟೇ ಪ್ಲಾನ್ ಮಾಡ್ತಾ ಇದೀವಿ ಇನ್ನು. सेलिब्रेशन महाराष्ट्र से आए एक्चुअली. हमें 31st सेलिब्रेट करना था तो हम अब्बी फॉल्स आए और हमें ट्रैवल ग्रुप थ्रू लाया गया, बट वी आर हियर फॉर एंजॉयिंग दी 31st. थैंक यू. ಬಂದಿರತಕ್ಕಂಥ ಪ್ರವಾಸಿಗರು ಹೇಳುವಂಥದ್ದು ಇದೆ, ನಾವು ಪ್ರಕೃತಿ ಮಡಿಲಿನಲ್ಲಿ ಎಂಜಾಯ್ಮೆಂಟ್ ಅನ್ನ ಮಾಡ್ತಾ ಇದ್ದೇವೆ. ನಮಗೆ ಏನು 2024 ಕಹಿ ಘಟನೆ ಏನಿದೆ ಅದನ್ನ ಎಲ್ಲವೂ ಕೂಡ ಮರೆತು ವರ್ಷ ಏನು ಹೊಸತನ ಏನಿರುತ್ತೆ ಅದನ್ನ ಬರಮಾಡ್ಕೊಳ್ಳಿಕ್ಕೆ ಬಹಳಷ್ಟು ಕಾತುರದಿಂದ ಕೂಡ ಕಾಯ್ತಾ ಇದ್ದೀವಿ ಅನ್ನೋದು ಅವರ ಮಾತಾಗಿರ್ತಕ್ಕಂಥದ್ದು. ಹೀಗಾಗಿ ದೇಶ ವಿದೇಶದಿಂದ ಸಾಕಷ್ಟು ಪ್ರವಾಸಿಗರು ಕೂಡ ಬಂದಿರತಕ್ಕಂಥದ್ದು. ಅದರಲ್ಲೂ ಕೂಡ ಯಾವ ಮಟ್ಟಿಗೆ ಅಂದರೆ ಕೊಡಗಿನ ಬಹುತೇಕ ಅಬ್ಬಿ ಜಲಪಾತ, ನಿಸರ್ಗಧಾಮ, ದುಬಾರೆ ಎಲ್ಲವೂ ಕೂಡ ಹೆಜ್ಜೆ ಇಟ್ಟಲ್ಲೆಲ್ಲವೂ ಕೂಡ ಪ್ರವಾಸಿಗರ ದಂಡೆ ಹೆಚ್ಚಾಗಿ ಇರ್ತಕ್ಕಂಥದ್ದು. ಯಾಕಂದ್ರೆ ಆ ಪ್ರಮಾಣದಲ್ಲಿ ಈ ಬಾರಿ ಕೊಡಗಿನತ್ತ ಪ್ರವಾಸಿಗರು ಮುಖ ಮಾಡಿರ್ತಕ್ಕಂಥದ್ದು. ಸಾಕಷ್ಟು ಹಲವಾರು ಕಡೆ ಪ್ರವಾಸಿ ತಾಣಗಳಲ್ಲಿ ನಿರ್ಬಂಧ ಕೂಡ ಹೇರಿದ್ದಾರೆ ರಾಜ್ಯದ ವಿವಿಧೆಡೆ. ಆದರೆ ಕೊಡಗು ಜಿಲ್ಲೆಯ ಹಲವಾರು ಪ್ರೇಕ್ಷಣೀಯ ಸ್ಥಳಗಳೇನಿದೆ ಆ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಯಾವುದೇ ರೀತಿಯಾದಂತಹ ನಿರ್ಬಂಧ ಏನಿಲ್ಲ. ಎಂದಿನಂತೆ ಪ್ರವಾಸಿಗರಿಗೆ ಮುಕ್ತ ಅವಕಾಶ ಕೂಡ ಇರೋದ್ರಿಂದ ಇಲ್ಲಿ ಸಾಕಷ್ಟು ಪ್ರವಾಸಿಗರು ಬರ್ತಾ ಇದ್ದಾರೆ. ಬಂದು ಅವರ ವರ್ಷಾಂತ್ಯದ ಕಹಿ ಘಟನೆಗಳನ್ನೆಲ್ಲ ಕೂಡ ಮರೆತು ಅವರ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ. ಯುವಕರು ತಂಡೋಪತಂಡವಾಗಿ ಬರ್ತಾ ಇರ್ತಕ್ಕಂಥದ್ದು. ಅದು ಸಹ ಅದರಲ್ಲೂ ಕೂಡ ಇವತ್ತು ಸಂಜೆ ವೇಳೆಗೆ ಬಹುತೇಕ ಪ್ರೇಕ್ಷಣೀಯ ಸ್ಥಳಗಳನ್ನೆಲ್ಲ
ಕವರ್ ಮಾಡ್ಕೊಳ್ತಾರೆ. ನಂತರ ಅವ್ರು ಎಲ್ಲೆಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ ಆ ಒಂದು ವಾಸ್ತವ್ಯ ಹೂಡಿರ್ತಕ್ಕಂಥ ಸ್ಥಳದಲ್ಲೇ ಅವರ ಸೆಲೆಬ್ರೇಷನ್ ಕೂಡ ಮಾಡ್ತಾರೆ. ಹೀಗಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಹೊಸ ವರ್ಷದ ನಿರೀಕ್ಷೆಯಲ್ಲಿ ಯುವಕರು ಇರ್ಬೋದು, ಯುವ ತಂಡ ಇರ್ಬೋದು, ಯುವ ಸಮೂಹ ಇರ್ಬೋದು, ಹೀಗೆ ದೇಶ ವಿದೇಶದಿಂದ ಬಂದಿರತಕ್ಕಂಥ ನಾನಾ ಭಾಗದ ರಾಜ್ಯದ ಜನರು ಕೂಡ ಕೊಡಗಿನ ಪ್ರಕೃತಿ ಮಡಿನಲ್ಲಿ ವರ್ಷ ಆಚರಣೆ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಶಿವ ಜೊತೆ ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.